ಶಿರಸಿ ಪೊಲೀಸರಿಂದ ಮಹತ್ವದ ಕಾರ್ಯಾಚರಣೆ ನಡೆದಿದ್ದು ಮೋಸ್ಟ್ ವಾಂಟೆಡ್ ಆರೋಪಿಯನ್ನು ಬಂಧಿಸಲಾಗಿದೆ. ಶಿರಸಿಯಲ್ಲಿ ಈ ಹಿಂದೆ ನಡೆದ ಕೊಲೆ ಪ್ರಕರಣ, ಕೊಲೆಯತ್ನ ಪ್ರಕರಣ ಸೇರಿದಂತೆ ವಿವಿಧ ಕಾನೂನುಬಾಹಿರ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ ಮೌಸಿನ್ ಯಾನೆ ಇಮ್ತಿಯಾಜ್ ಅಬ್ದುಲ್ ಶುಕೂರ್ ಎಂಬಾತ ಆರೋಪಿಯಾಗಿದ್ದು, ಈತನನ್ನು ದಿನಾಂಕ 27/4/2025 ವಿಜಯಪುರದ ಸಿಂದಗಿಯಲ್ಲಿ ಬಂಧಿಸಲಾಗಿದೆ. ಎಲ್ಲರಿಗೂ ನಮಸ್ಕಾರ. ಉತ್ತರ ಕನ್ನಡ ಜಿಲ್ಲೆ ಸಿರಸಿ ಹೊಸ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಒಂದು ಮರ್ಡರ್ ಕೇಸ್ ಕ್ರೈಮ್ ನಂಬರ್ 49/2029 ಇದರಲ್ಲಿ ಅನೀಸ್ ತಹಶೀಲ್ದಾರ್ ಅನ್ನೋ ಮೇಲೆ ಒಂದು ಹಳ್ಳೆ ಪ್ರಯತ್ನ 307 ಆಗಿತ್ತು. ಮತ್ತು ಇನ್ನೊಂದು ಅಸ್ಲಂ ಅಂತ ಒಂದು ವ್ಯಕ್ತಿನ ಮರಣ ಹೊಂದಿರ್ತಾನೆ. ಆ ಕೇಸಲ್ಲಿ PFI ಸಂಘಟನೆ ಅಂದರೆ ಈಗ ಬ್ಯಾನ್ ಆಗಿದೆ, EAPA ಆ್ಯಕ್ಟ್ ಪ್ರಕಾರ ಬ್ಯಾನ್ಡ್ ಆರ್ಗನೈಸೇಷನ್, ಅದರಲ್ಲಿ ಆಗಿನ ಸಿರ್ಸಿ ಮತ್ತು ಉತ್ತರ ಕನ್ನಡ ಜಿಲ್ಲಾ ಅಧ್ಯಕ್ಷ ಆಗಿದ್ದಂತಹ ಇಮ್ತಿಯಾಜ್ ಶುಕೂರ್ ಹೊನ್ನಾವರ್ ಇವನು ಮತ್ತು ಇನ್ನಿತರದ ಬಗ್ಗೆ ಆಗಲೇ ಕೇಸೆಲ್ಲ ಪ್ರಕರಣ ನ್ಯಾಯಾಲಯದ ಒಂದು ವಿಚಾರಣೆಯಲ್ಲಿರುವಾಗ ಈ ಕೇಸಲ್ಲಿ 5ನೇ ಆರೋಪಿಯಾದಂತಹ ಮೌಸಿನ್ ಯಾನೆ ಇಮ್ತಿಯಾಜ್ ಅಬ್ದುಲ್ ಶಾಕೂರ್ ಹೊನ್ನಾವರ 35 ವರ್ಷ, ವೃತ್ತಿ ಚಾಕ್ಲೇಟ್ ವ್ಯಾಪಾರ, ಟಿಪ್ಪು ನಗರ, ಬನವಾಸ ರಸ್ತೆ, ಸಿರ್ಸಿ. ಇವನು ಮಾನ್ಯ ಫಸ್ಟ್ ಅಡಿಷನಲ್ ಪ್ರಿನ್ಸಿಪಲ್ ಜಡ್ಜ್ ಪೀಠ ಸಿರ್ಸಿನಲ್ಲಿ ಈ ಕೇಸಿಂದ ಪ್ರಕರಣ ಆದ ನಂತರ ಅಡ್ಜಸ್ಟ್ಮೆಂಟ್ ಇವತ್ತಿನವರೆಗೆ ಅಂದರೆ ಸುಮಾರು 3 ವರ್ಷ ತಲೆ ಮಾಡಿಸ್ಕೊಂಡಿದ್ದಾನೆ. ಅದೇ ರೀತಿ ಇನ್ನೊಂದು ಕೇಸಲ್ಲಿ 307 ಕೇಸಲ್ಲಿ ಸಹ ಇವನು ತಲೆ ಮಾಡಿಸ್ಕೊಂಡಿದ್ದಾನೆ, ಕೋರ್ಟ್ಗೆ ಹಾಜರಾಗಿಲ್ಲ. ಸೊ ಇವನ್ನ ಪತ್ತೆ ಮಾಡೋದಕ್ಕೆ ನಮ್ಮ ಸಿರ್ಸಿ ವಿಭಾಗದ DSP ಶ್ರೀ K. ಗಣೇಶ್ ಮತ್ತು CPI ಶಶಿಕಾಂತ್ ವರ್ಮ ಮತ್ತು ನಮ್ಮ PSI ರಾಜ್ಕುಮಾರ್ ಉಕ್ಕಳಿ ಮತ್ತು ಮಹಾಂತೇಶ್ ಕುಮಾರ್ ಮತ್ತು ನಮ್ಮ ಸಿಬ್ಬಂದಿಗಳಾದ ಪ್ರಶಾಂತ್ ಪವಸ್ಕರ್, ಚಂದ್ರಪ್ಪ ಪರವರ್ ಮತ್ತು ರಾಮಯ್ಯ ಮತ್ತು ಮಹಾಂತೇಶ್ ಇಷ್ಟು ಟೀಮ್ ಮಾಡಿ ಒಂದು ವಿಶೇಷವಾದ ಟೀಮ್ ಮಾಡಿ ಆಪರೇಷನ್ ಕಲಿಸಿತ್ತು. ಈ ಮೋಸಿನ್ ಅಂತ ವ್ಯಕ್ತಿ ಮೇಲೆ ಬೆಂಗಳೂರು ನಗರದಲ್ಲಿ KJ ಹಳ್ಳಿ ಕೇಸಲ್ಲಿ ಈ ದೇಶದ ವಿರುದ್ಧ ಯುದ್ಧ ಸಾರದಂತಹ ಒಂದು ಭಯೋತ್ಪಾದನೆ ಕೇಸಲ್ಲಿ ಒಂದು ಕೇಸು ರಿಜಿಸ್ಟರ್ ಆಗಿದೆ. ಆ ಕೇಸಲ್ಲಿ ಸಹ ಇವರು 16ನೇ ಆರೋಪಿ. ಆ ಕೇಸಲ್ಲೂ ಸಹ ತಲೆಯನ್ನು ಮಾಡಿಸ್ಕೊಂಡು ಇವತ್ತಿನವರೆಗೂ ಬೆಂಗಳೂರು ನಗರ ಸಿಟಿ ಸಹ ಇವರು ಸಿಕ್ಕಿಲ್ಲ. ಈ 3 ಕೇಸಲ್ಲಿ ಇರುವಂಥ ಆರೋಪಿ ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲೂಕಿನ ಬನವಾಸಿ ರಸ್ತೆಯ ಟಿಪ್ಪು ನಗರದ ನಿವಾಸಿಯಾಗಿದ್ದು, ಚಾಕ್ಲೇಟ್ ವ್ಯಾಪಾರ ಮಾಡಿಕೊಂಡಿದ್ದ. ಈತ ನಿಷೇಧಿತ PFI ಸಂಘಟನೆಯ ಸದಸ್ಯನೂ ಆಗಿದ್ದು, ಕಳೆದ ವರ್ಷಗಳ ಹಿಂದೆ ಬೆಂಗಳೂರಿನ DJ ಹಳ್ಳಿಯಲ್ಲಿ ನಡೆದ ದೊಂಬಿಯಲ್ಲೂ ಈತನ ಕೈವಾಡವಿದ್ದು, ಆ ಪ್ರಕರಣದಲ್ಲೂ ಈತ ಆರೋಪಿಯಾಗಿದ್ದ. ಹೊರ ರಾಜ್ಯ ಸೇರಿದಂತೆ ಇತರೆಡೆ ತಲೆಮರೆಸಿಕೊಂಡು ಓಡಾಡುತ್ತಿದ್ದ ಈತನನ್ನು ಶಿರಸಿ ನ್ಯೂ ಮಾರ್ಕೆಟ್ ಯಾರ್ಡ್ ಠಾಣೆ ಪೊಲೀಸ್ PSIಗಳಾದ ರಾಜ್ಕುಮಾರ್ ಉಕ್ಕಲಿ ಹಾಗೂ ರತ್ನ ಕುರಿ ಇವರು ವಿಜಯಪುರದ ಸಿಂದಗಿಯಲ್ಲಿ ಬಂಧಿಸುವ ಮೂಲಕ ಯಶಸ್ವಿ ಕಾರ್ಯಾಚರಣೆ ನಡೆಸಿ ಸಾರ್ವಜನಿಕ ಶ್ಲಾಘನೆಗೆ ಪಾತ್ರರಾಗಿದ್ದಾರೆ. ಇಂದು ಈ ಕುರಿತು ಸಿರಸಿ DYSP ಕಚೇರಿಯಲ್ಲಿ ಜಿಲ್ಲಾ SP M. ನಾರಾಯಣ್ ಸುದ್ದಿಗೋಷ್ಠಿ ನಡೆಸಿ ವಿವರ ನೀಡಿದರು. ಎಲ್ಲ ಫ್ಯಾಮಿಲಿಗೆ ಎಲ್ಲರಿಗೂ ವಿಷಯ ಗೊತ್ತಿದ್ರು ಸಹ ಅವರು ಮರ್ಡರ್ ಕೇಸಲ್ಲಿದ್ದಾರೆ, 307 ಕೇಸಲ್ಲಿದ್ದಾರೆ ಮತ್ತು KJ ಕೇಸಲ್ಲಿ ಅದು ಭಯೋತ್ಪಾದನೆ ಕೇಸಲ್ಲಿ ಗೊತ್ತಿದ್ದು ಸಹ ಅವನ್ನ ಬಚ್ಚಿಕ್ಕಿ ನಾವು 1-2 ಸತಿ ಮನೆ ಸರ್ಚ್ ಮಾಡಿದಾಗ ಬೇರೆ ಬೇರೆ ಸೆಂಟ್ರಲ್ ಏಜೆನ್ಸೀಸ್ ಅಂದರೆ LA ಇರ್ಬೋದು, US ಇರ್ಬೋದು, ID ಇರ್ಬೋದು ಅಥವಾ ನಮ್ಮ ಸ್ಥಾನಿಕ ಪೊಲೀಸರು ಸಹ ಅವನ್ನ ತಪ್ಪಿಸೋದಕ್ಕೆ ಅವರ ಕುಟುಂಬ ಸದಸ್ಯರು ಎಲ್ಲರೂ ಸಹ
ಅವ್ರಿಗೆ ಸಹಾಯ ಮಾಡಿದ್ದಾರೆ. ಹಾಗಾಗಿ ಅವನ ವಾರಂಟ್ ಆಫರ್ನಿಂದ ಬಚ್ಚಿಟ್ಟದ ಪ್ರಕರಣದಲ್ಲಿ ಇನ್ನೊಂದು ಪ್ರಕರಣ LM ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಆಗಿದೆ. ಈಗಾಗಲೇ FIR ದಾಖಲಾಗಿದೆ. ಇದರಲ್ಲಿ ಅವರ ಮನೆಯವರಾದಂತಹ ರೆಹಾನ ಅಬ್ದುಲ್ ಆಜಿರ್ ಅಬ್ದುಲ್ ಶುಕೂರ್, ಇಜಾಜ್ ಅಬ್ದುಲ್ ಶುಕೂರ್, ಅಬ್ದುಲ್ ರಜಾಕ್ ಅಬ್ದುಲ್ ಶುಕೂರ್ ಮತ್ತು ಮೊಹಮ್ಮದ್ ಸುಹೇಲ್ ಕರೀಂ ಸಾಬ್, ಅಂದರೆ 4 ಜನ ಅಣ್ಣ ತಮ್ಮಂದರು, ಒಬ್ಬ ಅವನ ಬಾಮಯ್ಯ ಮತ್ತು ಅವ್ರ ತಾಯಿ. ಇವ್ರ ಮೇಲೆ ಒಂದು ಕೇಸ್ ಆಗಿದೆ. ಮತ್ತು ಈ ವಾರಂಟ್ನ ತಪ್ಪಿಸ್ಕೊಂಡಿದ್ದಕ್ಕೆ ಭಾರತೀಯ ನ್ಯಾಯ ಸಂಹಿತೆ ಕೆಲವು 349 ಮತ್ತು 269 ಪ್ರಕಾರ ಈ ಅಬ್ದುಲ್ ಮೊಹಸಿನ್ ಇಮ್ತಿಯಾಜ್ ಅಬ್ದುಲ್ ಮೇಲೆ ಇನ್ನೊಂದು ಪ್ರಕರಣ 2 FIR ದಾಖಲಾಗಿದೆ. ಈಗ ಮಾನ್ಯ ನ್ಯಾಯಾಲಯಕ್ಕೆ ಅವನ್ನ 302 ಕೇಸಲ್ಲಿ ಈಗ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಅವರಿಗೆ ಆಶ್ರಯ ಕೊಟ್ಟು ಎಲ್ಲರೂ ಸಹ ಮಾನ್ಯ ನ್ಯಾಯಾಲಯದ ಮುಂದೆ ನಾವು ಹಾಜರು ಮಾಡ್ತೀವಿ. ಯಾಕೆ ಈ ಪ್ರಕರಣ ನಾವು ಇಷ್ಟು ಗಂಭೀರವಾಗಿ ತಗೊಂಡಿದ್ದೀವಿ ಅಂತ ಹೇಳಿದ್ರೆ ಇದರ ಹಿನ್ನೆಲೆ ಇದೆ. ಈ ಇಮ್ತಿಯಾಜ್ ಶುಕೂರು PFI ಸಂಘ, ನಿಷೇಧಿತ PFI ಸಂಘಟನೆ ಅಧ್ಯಕ್ಷ ಆಗಿದ್ದ. ಇವರಿಗೆ ಎಲ್ಲ ರೀತಿಯಾದಂತಹ ಈ ಉಗ್ರ ಸಂಘಟನೆ ಬಗ್ಗೆ ತುಂಬ ಮಾಹಿತಿ ಇದೆ. ಈಗ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾದವರು 27 ಸೆಪ್ಟೆಂಬರ್ 2022ರಲ್ಲಿ PFIನ ಬ್ಯಾನ್ ಮಾಡಿ ಆದೇಶ ಮಾಡಿದೆ. ಹಾಗಾಗಿ ಬ್ಯಾನ್ ಮಾಡಿದ ನಂತರ ಇನ್ನು ಈ ಕೇಸ್ ಇನ್ನೂ ಸಹ ಯಾಕೆ ತಲೆ ಮಾಡಿಸ್ಕೊಂಡಿರೋ ಅಂತ ಹೇಳಿದ್ರೆ ಅಂಡರ್ಗ್ರೌಂಡಿಗೆ ಹೋಗಿ ತಿರ್ಗಾ PFIನ ಬೇರೆ